ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ನೀವು 300 ರುಪೀಸ್ ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 10 ರುಪೀಸ್ ನ ನೀವು ಪೇ ಮಾಡಿ ನೀವು ರೀಡಿಂಗ್ಸ್ ನ ತಗೊಬಹುದು. ಈ ಒಂದು 10 ರುಪೀಸ್ಗೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, 10 ರುಪೀಸ್ ನ ಇವತ್ತು ಪೇ ಮಾಡ್ರಿ, ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಈ ಒಂದು 10 ರುಪೀಸ್ ಆಫರ್ ಬಂದು ಜೂನ್ ಎಂಡ್ ವರೆಗೂ ಇರುತ್ತೆ, ಅಂದ್ರೆ ಈ ಒಂದು ತಿಂಗಳು ಎಂಡ್ ವರೆಗೂ ಇರುತ್ತೆ. ಸೊ ಈ ಒಂದು 10 ರುಪೀಸ್ ಆಫರ್ ನ ಯುಟಿಲೈಸ್ ಮಾಡ್ಕೊಂಡು ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟು ಬೇಕಾದ್ರೂ ಮಾತಾಡಬಹುದು. ಸೊ ತುಂಬಾ ಜನ ಹೇಳ್ತಾರೆ, ಮ್ಯಾಮ್ ತುಂಬಾ ಕ್ವಶನ್ಸ್ ಇದೆ, ತುಂಬಾ ಹೊತ್ತು ಮಾತಾಡ್ಬೇಕು, ಸೊ ಆ ತರದೊಂದು ಆಫರ್ ತಗೊಂಡ್ ಬನ್ನಿ ಅಂತ ತುಂಬಾ ಜನ ಕೇಳಿದ್ರಿ. ಸೊ ಫೈನಲಿ ಆಫರ್ ಇಸ್ ಔಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೊನೇಟ್ ಆಗುತ್ತೆ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಸಂಬಂಧದಲ್ಲಿ ನಿಮ್ಮನ್ನ ಹೊರತುಪಡಿಸಿ ನಿಮ್ಮ ವ್ಯಕ್ತಿ ಬೇರೊಬ್ಬ ವ್ಯಕ್ತಿಯ ಜೊತೆ ಸಂಬಂಧದಲ್ಲಿದ್ದಾರೆ, ಆ ಒಂದು ಸಂಬಂಧದಿಂದ ನಿಮ್ಮ ವ್ಯಕ್ತಿ ಆಚೆಗೆ ಬರ್ತಾರಾ, ಹೊರಗ್ ಬರ್ತಾರಾ ಅನ್ನೋದ್ರ ಬಗ್ಗೆ ವಿಡಿಯೋ ಇರುತ್ತೆ. ಸೊ ಸಾಕಷ್ಟು ಜನ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಮ್ಯಾಮ್, ನಮ್ಮ ವ್ಯಕ್ತಿ ನಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆಗಿದ್ದಾರೆ, ಆ ಒಂದು ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ಕಟ್ ಮಾಡ್ತಾರಾ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಬಾರಿ ನಂಗೆ ಸಜೆಷನ್ ಕೊಟ್ಟಿದ್ದೀರಾ. ಸೊ ಫೈನಲ್ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಹೊರತುಪಡಿಸಿ ಬೇರೊಬ್ಬ ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ನ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಬರ್ತಾರ, ರಿಲೇಶನ್ಶಿಪ್ ಇಂದ ಆಚೆಗೆ ಬಂದು ನಿಮ್ಮ ಜೊತೆಗೆ ಲೈಫ್ ನ ಮೊದ್ಲಿನ ತರ ಲೀಡ್ ಮಾಡ್ತಾರ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 5 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಬಾಟಮ್ ಆಫ್ ದಿ ಕಾರ್ಡ್ 5 ಆಫ್ ಪೆಂಟಿಕಲ್ ಇದೆ. ಓಕೆ, ಅಂಡ್ ಐ ಹ್ಯಾವ್ ನೈಟ್ ಆಫ್ ಕಪ್ಸ್, ಪೇಜ್ ಆಫ್ ವಾಂಡ್, ಓಕೆ, ಅಂಡ್ 2 ಆಫ್ ಸೋರ್ಡ್ಸ್, ಓಕೆ, ಅಂಡ್ ಐ ಹ್ಯಾವ್ 10 ಆಫ್ ಸೋರ್ಡ್ಸ್ ಅಂಡ್ ಟೆಂಪರೆನ್ಸ್. ಓಕೆ ಓಕೆ ಗಾಯ್ಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಆಚೆಗೆ ಬರ್ತಾರ, ಥರ್ಡ್ ಪಾರ್ಟಿ ಸಿಚುಯೇಷನ್ ನ ಬಿಟ್ಟು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮೊದ್ಲಿನ ತರ ಲೈಫ್ ನ ಲೀಡ್ ಮಾಡ್ತಾರ, ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರ ಅಂತ ನೀವು ಕೇಳಿದ್ರೆ ನೈಟ್ ಆಫ್ ಕಪ್ಸ್ ಇದೆ. ಡೆಫಿನೆಟ್ಲಿ ಎಸ್, ನಿಮ್ಮನ್ನ ಹೊರತುಪಡಿಸಿ ಬೇರೊಬ್ಬ ವ್ಯಕ್ತಿ ಜೊತೆಗೆ ಏನ್ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ತಿದ್ದಾರೆ, ಆ ಒಂದು ವ್ಯಕ್ತಿನ ನಿಮ್ಮ ಜೀವನದಲ್ಲಿ ಆಚೆ ಹೋಗ್ತಾರೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತೆ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗತ್ತೆ, ನಮ್ಮ ವ್ಯಕ್ತಿ ಯಾವಾಗ ನಮ್ಮ ಜೀವನದಲ್ಲಿ ಮೊದ್ಲಿನ ತರ ಕಮಿಟ್ಮೆಂಟ್ ಕೊಡೋದಕ್ಕೆ ಸಿದ್ಧರಾಗ್ತಾರೆ ಅಂತ ನೀವು ಕೇಳಿದ್ರೆ 5 ಆಫ್ ಪೆಂಟಿಕಲ್ಸ್ ಇದೆ. ಸೊ ಐ ಥಿಂಕ್ ನಿಮ್ಮ ಪಾರ್ಟ್ನರ್ ಆಲ್ರೆಡಿ ಆ ಒಂದು ಸಂಬಂಧದಲ್ಲಿ ಆ ಒಂದು ವ್ಯಕ್ತಿಯ ಜೊತೆಗೆ ರಿಲೇಶನ್ಶಿಪ್ ನ ಸ್ಟ್ರಗಲ್ ಮಾಡ್ತಿದ್ದಾರೆ. ದಿಸ್ ಪರ್ಸನ್ ಇಸ್ ಅನ್ ಹ್ಯೂಜ್ ರಿಗ್ರೆಟ್ ಅಂಡ್ ಪೇನ್ಫುಲ್ ಆಗಿ ನಿಮ್ಮ ವ್ಯಕ್ತಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಬರ್ತಾ ಇದೆ. ಸೊ ನಿಮ್ಮ ವ್ಯಕ್ತಿಗೆ ಆಕ್ಚುಲಿ ತುಂಬಾನೇ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಸೊ ಈ ಒಂದು ವ್ಯಕ್ತಿನ ಚೂಸ್ ಮಾಡಿದ್ದಕ್ಕೆ ಅವರ ಜೀವನದಲ್ಲಿ ನಿಮ್ಮನ್ನ ಹೊರತುಪಡಿಸಿ ಇವಾಗ ಯಾರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಆ ಒಂದು ವ್ಯಕ್ತಿನ ಲೈಫ್ ಅಲ್ಲಿ ಚೂಸ್ ಮಾಡ್ಕೊಂಡಿದ್ದಕ್ಕೆ ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ಯಾವ ತರ ಇದ್ರು, ಇವಾಗ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಇದ್ದಾಗ ಇವಾಗ ನಿಮ್ಮ ಪಾರ್ಟ್ನರ್ ಯಾವ ತರ ಇದೆ, ಅದನ್ನೆಲ್ಲಾನು ಕೂಡ ಡಿಫ್ರೆನ್ಸ್ ನೋಡಿದಾಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಹೆಚ್ಚು ಖುಷಿಯಾಗಿದ್ದಾರೆ ಅನ್ನೋದು ಅವ್ರಿಗೆ ಅರಿವಾಗಿದೆ, ರಿಯಲೈಸೇಷನ್ ಆಗಿದೆ. ಸೊ ಇವಾಗ ನಿಮ್ಮ ವ್ಯಕ್ತಿಗೆ ಡೆಫಿನೆಟ್ಲಿ ಅನ್ಕೋತಾ ಇದ್ರೆ ಯಾವಾಗ ಈ ಒಂದು ಕನೆಕ್ಷನ್ ಆಚೆಗೆ ಬರೋದು, ಯಾವ ತರ ದಾರಿ ಹುಡುಕ್ತಿದ್ದಾರೆ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ಅವ್ರಾಗ ಅವ್ರು ಇಲ್ಲ, ಆ ಒಂದು ಕನೆಕ್ಷನ್ ಅಲ್ಲಿ ಸಂಬಂಧದಲ್ಲಿ ಅಷ್ಟು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ. ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ರಿಗ್ರೆಟ್, ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ, ನಿಮ್ಮನ್ನ ನೋವು ಮಾಡಿದಕ್ಕೆ, ಪೇನ್ ಮಾಡಿದಕ್ಕೆ ಅವರ ಕರ್ಮ ಅವ್ರಿಗೆ ಸಿಕ್ಕಿದೆ, ಕರ್ಮದಲ್ಲಿ ಪಶ್ಚಾತ್ತಾಪ ಆಗ್ತಾ ಇದೆ, ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ, ತುಂಬಾನೇ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅಂದ್ರೆ ಈ ಒಂದು ವ್ಯಕ್ತಿನ ಚೂಸ್ ಮಾಡಕ್ಕಿಂತ ಮುಂಚೆ ನಿಮ್ಗೆ ತುಂಬಾನೇ ನೋವು ಕೊಟ್ಟಿದ್ದಾರೆ, ಅವಮಾನ ಮಾಡಿದ್ದಾರೆ, ತುಂಬಾ ವ್ಯಕ್ತಿಗಳ ಹತ್ರ
ನೀವು ಸರಿಗಿಲ್ಲ, ಅದು ಇದು ಅಂತೆಲ್ಲ ತುಂಬಾನೇ ನೆಗೆಟಿವ್ ಆಗಿ ಮಾತಾಡಿದ್ದಾರೆ ನಿಮ್ಮ ಬೆನ್ನಿಂದೆ. ಇದನ್ನೆಲ್ಲಾನು ನೆನ್ಸ್ಕೊಂಡಾಗ ನಾನು ಎಷ್ಟೋ ಮಟ್ಟಿಗೆ ಚೀಪ್ ಕೆಲಸ ನಾನು ಮಾಡಿದೀನಿ ಅಂತ ಬರ್ತಾ ಇದೆ ಅವರ ಮೈಂಡ್ಗೆ. ಸೊ ತುಂಬಾನೇ ರಿಗ್ರೆಟ್ ಅಂತೂ ತುಂಬಾನೇ ಇದೆ. ಯಾವಾಗ ಈ ಒಂದು ಕನೆಕ್ಷನ್ ಆಚೆಗೆ ಬಂದು ನನ್ನ ವ್ಯಕ್ತಿ ಹತ್ರ ನಾನು ಯಾವಾಗ ಕ್ಷಮೆ ಕೇಳ್ತೀನಿ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅವ್ರಿಗೆ ಅನಿಸ್ತಾ ಇದೆ ನಾನು ಮಾಡಿದ್ದು ತಪ್ಪು, ನಾನು ತಪ್ಪು ಮಾಡಿದೀನಿ, ಇವಾಗ ತಪ್ಪನ್ನ ತಿದ್ಕೊಂಡಿಲ್ಲ ಅಂತ ಅಂದ್ರೆ ನಂದು ಇನ್ನೂ ತಪ್ಪಾಗತ್ತೆ, ನಾನು ಇನ್ನೂ ಆ ಕರ್ಮಕ್ಕೆ ನಾನು ಶರಣ ಆಗಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನನ್ನ ಒಂದು ಕರ್ಮ ಇನ್ನೂ ಕೌಂಟ್ ಆಗತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ತುಂಬಾನೇ ರಿಯಲೈಸೇಷನ್ ಆಗ್ತಾ ಇದೆ ನಿಮ್ಮ ವಿಚಾರವಾಗಿ. ಸೊ ಅಂದ್ರೆ ನೀವ್ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರಿ, ಎಷ್ಟು ಟೈಮ್ ಕೊಡ್ತಾ ಇದ್ರಿ, ಎಷ್ಟು ಅಟೆನ್ಷನ್ ಕೊಡ್ತಾ ಇದ್ರಿ. ಮೇ ಬಿ ಆ ಒಂದು ವ್ಯಕ್ತಿಯ ಜೊತೆಗೆ ಇದ್ದಾಗ ನಿಮ್ಮನ್ನ ಯಾಕೆ ಅವ್ರು ಮಿಸ್ ಮಾಡ್ಕೋತಾ ಇದಾರೆ ಅಂದ್ರೆ ಆ ಒಂದು ವ್ಯಕ್ತಿಗಳು ನಿಮ್ಮ ಪಾರ್ಟ್ನರ್ಗೆ ಅಷ್ಟೊಂದು ಸಮಯ ಕೊಡ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಯಾವ್ದೇ ಒಂದು ವಿಚಾರ ಅಂತ ಬಂದಾಗ ಲೈಕ್ ಫಾರ್ ಎಕ್ಸಾಂಪಲ್ ಅವ್ರು ಹುಷಾರಿಲ್ಲ ಅಂತ ಅಂದ್ರೂ ಕೂಡ ಆ ಒಂದು ವ್ಯಕ್ತಿ ಅವ್ರನ್ನ ಅಷ್ಟಕ್ಕಷ್ಟೇ ಕೇರ್ ಮಾಡ್ತಾರೆ, ಸರಿಯಾಗಿ ನಿಮ್ ತರ ಅವರು ಕೇರ್ ಟೇಕ್ ಮಾಡಲ್ಲ. ಸೊ ಈ ಒಂದು ಕನೆಕ್ಷನ್ ತುಂಬಾನೇ ನಿಮ್ಮ ಪಾರ್ಟ್ನರ್ನ ಆ ಒಂದು ವ್ಯಕ್ತಿಗಳು ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ. ಅಂದ್ರೆ ದೇ ಕಂಪ್ಲೀಟ್ಲಿ ಲಾಸ್ಟ್ ಇಂಟ್ರೆಸ್ಟ್ ವಿತ್ ಯುವರ್ ಪಾರ್ಟ್ನರ್. ಅಂದ್ರೆ ಅವ್ರು ಯಾರ ಜೊತೆಗಿದ್ದಾರೆ ಆ ಒಂದು ಸಂಬಂಧದಲ್ಲಿ ಆ ಒಂದು ವ್ಯಕ್ತಿಗಳು ನಿಮ್ಮ ಪಾರ್ಟ್ನರ್ ಜೊತೆಗೆ ಸಂಬಂಧವನ್ನ ಖಂಡಿತವಾಗ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲ ಕಂಟಿನ್ಯೂ ಮಾಡೋದಿಕ್ಕೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿನೂ ಕೂಡ ಅವರು ಕೂಡ ಬಿಟ್ಟೋಗ್ಬೇಕು, ದೂರ ಮಾಡ್ಕೋಬೇಕು ಅಂತ ದಾರಿ ಹುಡುಕ್ತಾ ಇರ್ಬೋದು. ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೂ ಕೂಡ ಅನಿಸ್ತಾ ಇದೆ, ಇಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ ಇರೋದು ಸರಿಗಿಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಿ, ತಪ್ಪು ಇನ್ನು ಮುಂದೆ ಮಾಡಬಾರ್ದು ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಸೊ ಡೆಫಿನೆಟ್ಲಿ ತುಂಬಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು, ಕ್ಷಮಿಸಿ ಅಂತ ಕೇಳಬೇಕು, ನಿಮ್ಮ ಫರ್ಗಿವ್ನೆಸ್ ಅವ್ರಿಗೆ ಬೇಕಾಗಿದೆ. ಸೊ ಅವ್ರಿಗೆ ಅದು ಕೂಡ ಗೊತ್ತಿಲ್ಲ, ನಾನ್ ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಖಂಡಿತ ಆವಾಗ್ಲೂ ಆಗಿದೆ. ಸೊ ಈ ಒಂದು ವ್ಯಕ್ತಿ ನನ್ನ ಕ್ಷಮಿಸ್ತಾರ, ಫರ್ಗಿವ್ನೆಸ್ ಮಾಡ್ತಾರ, ನನ್ನ ಮತ್ತೆ ಸೇರಿಸ್ಕೋತಾರ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾನೇ ಕ್ವಶನ್ಸ್ ಗಳು ಕಾಡ್ತಾ ಇದೆ. ಅವ್ರಿಗೆ ಗೊತ್ತಿಲ್ಲ ನೀವ್ ಯಾವ ತರ ಯೋಚನೆ ಮಾಡ್ತಾ ಇದ್ರ ಅಂತ. ಬಟ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ, ಇಲ್ಲ ಅವ್ರು ಆಲ್ರೆಡಿ ನನ್ನಿಂದ ಮೋನ್ ಆಗಿದ್ದಾರೆ, ಮೋನ್ ಆಗಿ ಚೆನ್ನಾಗಿ ಅವ್ರ ಲೈಫ್ ನ ಲೀಡ್ ಮಾಡಿದ್ದಾರೆ. ಬಟ್ ಇವಾಗ ಆ ಒಂದು ವ್ಯಕ್ತಿನ ನಾನು ಬೇಡದ್ರೆ ಡೆಫಿನೆಟ್ಲಿ ಅವ್ರು ನಮಗ್ ಸಿಗ್ತಾರಾ, ಸಿಗಲ್ವಾ? ಸೊ ತುಂಬಾನೇ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ ದಟ್ ನಾನು ತುಂಬಾನೇ ದೊಡ್ಡ ತಪ್ಪು ಮಾಡಿದೀನಿ ಜೀವನದಲ್ಲಿ, ದೊಡ್ಡ ಡಿಸಿಷನ್ಸ್, ರಾಂಗ್ ಡಿಸಿಷನ್ಸ್ ತಗೊಂಡಿದೀನಿ ನನ್ನ ಜೀವನದಲ್ಲಿ. ನಾನು ಯಾವತ್ತೂ ಕೂಡ ಕರೆಕ್ಟ್ ಡಿಸಿಷನ್ಸ್ ತಗೊಂಡಿಲ್ಲ, ಎಲ್ಲಾನು ನಾನು ಇದೇ ರೀತಿನೇ ಮಾಡಿ ನಾನು ಎಲ್ಲಾನು ಕಳ್ಕೊಂಡಿದೀನಿ ನನ್ನ ಜೀವನದಲ್ಲಿ, ನಂಗೆ ಏನು ಕೂಡ ಸಿಕ್ಕಿಲ್ಲ ಅನ್ನೋದು ತುಂಬಾನೇ ಅವ್ರಿಗೆ ಯೋಚನೆ ಆಗ್ತಾ ಇದೆ. ಬಟ್ ಅವ್ರಿಗೆ ಅನಿಸ್ತಾ ಇದೆ, ಒಂದು ಹೋಪ್ ಇದೆ, ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ಈ ಒಂದು ವ್ಯಕ್ತಿನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ಈ ಒಂದು ವ್ಯಕ್ತಿ ದಾರಿ ಹುಡುಕ್ತಿದ್ದಾರೆ ನಿಮ್ಮ ಲೈಫ್ ಅಲ್ಲಿ, ಹೇಗೆ ಬರೋದು, ಕಾಂಟ್ಯಾಕ್ಟ್ ಮಾಡೋದು, ಹೇಗೆ ಸಂಪರ್ಕ ನಡೆಸೋದು, ಹೇಗೆ ಫಸ್ಟ್ ಮೂವ್ ಮಾಡೋದು. ಸೊ ನಿಮ್ಮ ಹತ್ರ ಯಾವ ತರ ಬಂದ್ ಮಾತಾಡಿದ್ರೆ ನೀವು ಕನ್ವಿನ್ಸ್ ಆಗ್ತೀರಾ, ಇದೆಲ್ಲ ಅವರು ಮೈಂಡ್ ಅಲ್ಲಿ ಚರ್ಚಿಸ್ತಾ ಇದಾರೆ ಅವ್ರಿಗವ್ರೆ. ಬಟ್ ಈ ಒಂದು ವ್ಯಕ್ತಿಗೆ ಅಟ್ ಪ್ರೆಸೆಂಟ್ ತಡ್ಪಾಡಿ ಸಿಚುಯೇಷನ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಗಳಾಗ್ತಾ ಇದೆ. ಅಂದ್ರೆ ಏನೇ ಮಾಡಿದ್ರು ಕೂಡ ಆ ಒಂದು ವ್ಯಕ್ತಿಗೆ ತಪ್ಪು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅಂದ್ರೆ ಕುಂತ್ರು ತಪ್ಪು, ನಿಂತ್ರೆ ತಪ್ಪು, ಮಾತಾಡದೆ ಇದ್ರು ತಪ್ಪು, ಮಾತಾಡಿದ್ರು ತಪ್ಪು, ಈ ರೀತಿ ತಪ್ಪನ್ನ ಹುಡುಕ್ತಾ ಇದಾರೆ ಆ ಒಂದು ವ್ಯಕ್ತಿಗಳು ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಪ್ರೈವಸಿ ಅನ್ನೋದಿಲ್ಲ, ಅಥವಾ ಯಾವುದೇ ಒಂದು ಡಿಸಿಷನ್ಸ್ ತಗೊಂಡ್ರು ಅವ್ರನ್ನೇ ಕೇಳ್ಬೇಕು, ನೀನ್ ನನ್ನನ್ನು ಕೇಳ್ಬಿಟ್ಟೆ ಮಾಡ್ಬೇಕು ಅನ್ನೋದು ಒಂದು ರೂಲ್ಸ್ ಇದೆ. ಸೊ ಅವ್ರಾಗ ಏನಾದ್ರು ಒಂದು ಡಿಸಿಷನ್ ತಗೊಂಡ್ರೆ ನೀನ್ ಯಾಕೆ ಅದನ್ನ ಡಿಸಿಷನ್ಸ್ ತಗೊಂಡ್ರೆ, ಆ ಡಿಸಿಷನ್ ಚೇಂಜ್ ಮಾಡು ಅಂತ ತುಂಬಾ ಮ್ಯಾನ್ಪ್ಲೇಟ್ ಮಾಡ್ತಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ಗೆ. ಬಟ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ, ನಂಗೆ ಯಾವುದೇ ಒಂದು ಡಿಸಿಷನ್ಸ್ ತೊಗೊಳಕ್ಕೆ ಸ್ವತಂತ್ರನೇ ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ಇನ್ ಹೆಂಗ್ ಆಗತ್ತೆ ಈ ಒಂದು ಕನೆಕ್ಷನ್ ಅಲ್ಲಿ. ಸೊ ನನ್ಗೆ ಆದಂತ ಒಂದು ಸ್ವತಂತ್ರ ಬೇಕು ಅನ್ನೋದು ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ. ಅಂದ್ರೆ ನಿಮ್ಮ ಜೊತೆಗಿದ್ದಾಗ ನೀವು ತುಂಬಾ ಇವ್ರಿಗೆ ಪ್ರೈವಸಿ ಕೊಟ್ಟಿದ್ರಿ, ನೀವೆಲ್ಲಾ ಡಿಸಿಷನ್ ಅವರೇ ತಗೊಳೋದಕ್ಕೆ ಬಿಟ್ಟಿದ್ರಿ. ಅಷ್ಟೊಂದೆಲ್ಲ ನೀವು ಅವ್ರಿಗೆ ಪ್ರಾಮಿಸ್ ಮಾಡಿದ್ರಿ, ನೀನ್ ಏನ್ ಡಿಸಿಷನ್ಸ್ ತಗೊಂತೆ ನಾನು ಅದ್ರ ಬದ್ಧವಾಗಿ ಇರ್ತೀನಿ, ನೀನ್ ಯು ಕ್ಯಾನ್ ಟೇಕ್ ವಾಟ್ ಎವರ್ ಯು ವಾಂಟ್ ಅಂತ. ಬಟ್ ಆ ಒಂದು ಕನೆಕ್ಷನ್ ಅಲ್ಲಿ ಆ ತರ ಇಲ್ಲ. ಸೊ ಅವರ ಓನ್ ಬಾಸ್ ಯಾರಂತಾದ್ರೂ ಇದ್ರೆ ಆ ಒಂದು ವ್ಯಕ್ತಿಗಳು ಈ ಒಂದು ವ್ಯಕ್ತಿ ಮಾತು ಕೇಳಲ್ಲ, ಇವರೇ ಅವ್ರ ಮಾತು ಕೇಳ್ಬೇಕು, ಈ ರೀತಿ ಅವ್ರಿಗೆ ಅನಿಸ್ತಾ ಇದೆ. ಸೊ ನಾನೇ ಅವ್ರ ಮಾತು ಯಾಕೆ ಕೇಳ್ತಾ ಇದ್ದೀನಿ, ಅವ್ರು ಯಾಕೆ ನನ್ ಮಾತು ಕೇಳಲ್ಲ. ಸೊ ಈ ರೀತಿ ತುಂಬಾನೇ ಅವ್ರಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ. ಸೊ 10 ಆಫ್ ಸೋರ್ಸ್ ಇದೆ, ಎಂಡ್ ಆಗತ್ತೆ ಮುಂದೆ ಬರುವಂತ ದಿನಗಳಲ್ಲಿ ಅಂತ ಬರ್ತಾ ಇದೆ ತಡಪಾಡೆ ಸಿಚುಯೇಷನ್. ಸೊ ಯಾವಾಗ ಅಂತ ನೀವು ಕೇಳಿದ್ರೆ ಐ ಥಿಂಕ್ ಇಟ್ ವಿಲ್ ಟೇಕ್ ಟೈಮ್. ಲೈಕ್ ಇವತ್ತು ದಿನದಿಂದ ನೆಕ್ಸ್ಟ್ 5 ಮಂತ್ಸ್ ಒಳಗಡೆ, 6 ಮಂತ್ಸ್ ಒಳಗಡೆ, 6 ವೀಕ್ಸ್ ಒಳಗಡೆ, 9 ವೀಕ್ಸ್ ಒಳಗಡೆ
ಈ ರೀತಿ ಎನರ್ಜೀಸ್ ಕಾಣಿಸ್ತಾ ಇದೆ ನಿಮ್ಮ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗಕ್ಕೆ. ಬಟ್ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗುತ್ತೆ, ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಟ್ಕೋಬೇಡಿ. ಬಿಕಾಸ್ ಈ ಒಂದು ವ್ಯಕ್ತಿ ಆ ಒಂದು ರಿಲೇಶನ್ಶಿಪ್ ಅಲ್ಲಿ, ಆ ಒಂದು ಸಂಬಂಧದಲ್ಲಿ ನೀವು ಅನ್ಕೊಂಡಾಗೆ ಇಲ್ಲ, ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ, ಅವ್ರಿಗೆ ಅನಿಸ್ತಾ ಇದೆ ಸೊ ನಾನು ಯಾಕಾದ್ರೂ ಇಂಥ ವ್ಯಕ್ತಿನ ಚೂಸ್ ಮಾಡ್ಕೊಂಡು ಅಂತ ಬಂಗಾರವಾದಂತ ಒಂದು ಪರ್ಸನ್ ನ ಬಿಟ್ಟು ಈ ಒಂದು ವ್ಯಕ್ತಿ ಹಿಂದೆ ಹೋದೆ. ಬಟ್ ಅದನ್ನೇ ಹೇಳ್ತಾರಲ್ವಾ, ಜೊತೆಗಿದ್ದಾಗ ಆ ಒಂದು ಸಂಬಂಧದ ವ್ಯಾಲ್ಯೂ, ಒಂದು ಪರ್ಸನಲ್ ವ್ಯಾಲ್ಯೂ ಗೊತ್ತಾಗಲ್ಲ. ಬಟ್ ಆ ಒಂದು ವ್ಯಕ್ತಿ ದೂರ ಹೋಗ್ತಿದ್ದಾರೆ ಅಂತ ಬಂದಾಗ ಅವರ ವ್ಯಾಲ್ಯೂ, ಅವರ ಪ್ರೀತಿ, ಸಂಬಂಧ, ಕೇರ್, ಅವ್ರಿಗೆ ಎಷ್ಟು ಮಟ್ಟಿಗೆ ನಮ್ಮನ್ನ ಆವರಿಸ್ಕೊಂಡಿದ್ರು, ನಮ್ಮ ಜೀವನದಲ್ಲಿ ಅವ್ರಿಗೆ ಎಷ್ಟು ಸ್ಥಾನ ಕೊಟ್ಟಿದ್ವಿ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ನಿಮ್ಮ ವಿಚಾರವಾಗಿ ಅವ್ರಿಗೆ ರಿಯಲೈಸ್ ಆಗಿದೆ, ಒಂದು ಪಾಠ ಕಲ್ತಿದ್ದಾರೆ ಅವರ ಜೀವನದಲ್ಲಿ ಅಂತ ಅಂದ್ರೆ ಲೈಕ್ ಏನೋ ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ನಂಬಬಾರ್ದು, ಯಾರನ್ನೂ ಕೂಡ ಅವ್ರನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಸರ್ವಸ್ವನ ತ್ಯಾಗ ಮಾಡಬಾರ್ದು ಅನ್ನೋದು ನಿಮ್ಮ ವ್ಯಕ್ತಿಗೆ ಪಾಠ ಕಲ್ತಿದ್ದಾರೆ. ಅಂಡ್ ನಮ್ಮ ಜೊತೆಗೆ ಏನಿದೆಯೋ ಅದರಲ್ಲೇ ಖುಷಿ ಪಡಬೇಕು, ತೃಪ್ತಿ ಪಡಬೇಕು. ನಮ್ಮ ಜೊತೆಗಿದ್ದಾಗ ಆ ಒಂದು ವ್ಯಕ್ತಿ ವ್ಯಾಲ್ಯೂ ಗೊತ್ತಾಗಲ್ಲ, ಬಟ್ ಆ ಒಂದು ವ್ಯಕ್ತಿಯಿಂದ ನಾವು ಬೇರೆಯವ್ರನ್ನ ಬಿಟ್ಟು ಈ ಒಂದು ವ್ಯಕ್ತಿಗೋಸ್ಕರ, ಬೇರೆಯವ್ರಿಗೋಸ್ಕರ ಈ ಒಂದು ವ್ಯಕ್ತಿನ ಬಿಟ್ಟು ಹೋದ್ಮೇಲೆ ಗೊತ್ತಾಗುತ್ತೆ ಆ ಒಂದು ವ್ಯಕ್ತಿ ಯಾವ ರೀತಿನಲ್ಲಿ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಇದ್ರು ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ಜೀವನ ಈ ಒಂದು ವ್ಯಕ್ತಿ ನೋಡಿದ್ದಾರೆ, ನಿಮ್ಮನ್ನ ಬಿಟ್ಟು, ಅವ್ರ ಬಿಟ್ಟು, ಇವ್ರ ಬಿಟ್ಟು ಜೀವನ ಹೆಂಗೆ, ಏನು, ಎತ್ತ ಎಲ್ಲ 360 ಡಿಗ್ರಿನಲ್ಲಿ ಗೊತ್ತಾಗ್ಬಿಡಿದೆ ಅವ್ರ ಜೀವನ. ಇವಾಗ ಅವ್ರಿಗೆ ಅನಿಸ್ತಾ ಇದೆ ತಪ್ಪು ಮಾಡಿದೆ ಅಂತ, ಅವ್ರಿಗೆ ಅವರೇ ಒಪ್ಕೊಳ್ತಿದ್ದಾರೆ. ಸೊ ನೀವು ಮುಂಚೆನೆ ಹೇಳಿದ್ರಿ ನಿಮ್ಮ ಪಾರ್ಟ್ನರ್ಗೆ, ಇಲ್ಲ ನೀನ್ ತಪ್ಪು ಮಾಡ್ತಿದ್ಯಾ, ತಪ್ಪನ ತಿದ್ದುಗೋ ಆದಷ್ಟು ಬೇಗ ಅಂತ ನೀವು ತುಂಬಾ ಸತಿ ಹೇಳಿದೀರಾ. ಬಟ್ ಅವಾಗೆಲ್ಲ ನಿಮ್ಮ ಮಾತು ಕೇಳಿರ್ಲಿಲ್ಲ. ಅಂದ್ರೆ ನಾನ್ ಚೆನ್ನಾಗಿರ್ತೀನಿ, ಇವ್ರು ಯಾರೇ ಅದನ್ನ ಹೇಳಕ್, ಇವಾಗ ನಿನ್ ಜೀವನದಲ್ಲಿ ನಾನಿಲ್ಲ, ನೀನ್ ಪಾಡಂಗ್ ನೀನಿರೋ ಅಂತ ನಿಮ್ಗೆ ಬುದ್ಧಿ ಹೇಳ್ಬಿಟ್ಟು ಹೋಗಿದ್ರು. ಬಟ್ ಇವಾಗ ನೀವು ಹೇಳಿರುವಂತ ಪ್ರತಿಯೊಂದು ಮಾತು ಅವರ ಜೀವನದಲ್ಲಿ ನಿಜ ಆಗ್ತಾ ಇದೆ. ಸೊ ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ, ಅವ್ರು ಹೆಂಗ್ ಹೇಳಿದ್ರು ನನ್ನ ಜೀವನದಲ್ಲಿ ಅದೇ ರೀತಿ ನನ್ನ ಜೀವನ ನಡೀತಾ ಇದೆ ಅಂತ. ಬಟ್ ಊಹೆ ಮಾಡ್ಕೊಳಕ್ ಆಗಲ್ಲ ಅವರ ಜೀವನದಲ್ಲಿ ಈ ತರದೆಲ್ಲ ಅವ್ರ ಲೈಫ್ ಅಲ್ಲಿ ಸಿಚುಯೇಷನ್ ನ ಫೇಸ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತೇ ಇರಲಿಲ್ಲ. ಬಟ್ ನೌ ದೇ ಆರ್ ಫೇಸಿಂಗ್ ಆಲ್ ದಿಸ್ ಪ್ರಾಬ್ಲಮ್ಸ್ ಬಿಕಾಸ್ ಆಫ್ ದೇರ್ ಓನ್ ಕರ್ಮ. ಇವತ್ತು ಅವ್ರು ಕರ್ಮ ಮಾಡಿದ್ರೆ ಕರ್ಮ ಅನುಭವಿಸ್ತಿದ್ದಾರೆ. ಕರ್ಮ ಅಂದಿದ ತಕ್ಷಣ ಕೆಟ್ಟದಲ್ಲ, ಇಟ್ಸ್ ಅನ್ ಆಕ್ಷನ್. ಸೊ ನಿಮ್ಗೆ ಒಳ್ಳೇದ್ ಮಾಡ್ರೆ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಬರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಗೆ ತುಂಬಾ ಮೋಸ ಮಾಡಿದ್ದಾರೆ. ಆ ಮೋಸಕ್ಕೆ ಆ ಒಂದು ವ್ಯಕ್ತಿಗೆ ಮೋಸನೇ ಸಿಕ್ಕಿದೆ. ಸೊ ನಿಮ್ಮನ್ನ ಅವ್ರು ಇಷ್ಟಪಟ್ಟು ಆ ಒಂದು ಪ್ರೀತಿಗೆ ಗೌರವ ಕೊಟ್ಟಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಇನ್ ರಿಟರ್ನ್ ಪ್ರೀತಿನೇ ಸಿಗ್ತಾ ಇತ್ತು. ಬಟ್ ತುಂಬಾನೇ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.